ನಾರಾಯಣ ಸ್ವಾಮಿ ಸರ್, ಬಿಜೆಪಿಗರು ಇವತ್ತು ಚಂದ್ರಶೇಖರ್ ಸರ್ ಇಲ್ಲಿ ಮಾತನಾಡಿದ್ರು, ಇನ್ನು ಜನಪ್ರತಿನಿಧಿಗಳು, ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಮಾತನಾಡಿದ್ದೇನು ಅಂತಂದ್ರೆ ಇದರಲ್ಲಿ ಕೇವಲ 6 ಜನರ ಹೆಸರನ್ನ ಮಾತ್ರ ಉಲ್ಲೇಖ ಮಾಡಿರೋದೇನೆ ಅಸಮಾಧಾನ ಇದೆ. ಈ ಷಡ್ಯಂತ್ರದ ಹಿಂದೆ ಇನ್ನೂ ಬೇಕಾದಷ್ಟು ಜನ ಇದ್ರು. ಕೇವಲ ಯೂಟ್ಯೂಬರ್ಸ್ ಮಾತ್ರವಲ್ಲ, ಇದ್ರ ಮಾಸ್ಟರ್ ಮೈಂಡ್ಗಳು ಕೂಡ ಆಚೆ ಬರೋದು ಬಾಕಿ ಇದೆ ಅಂತ ಹೇಳಿ, ಅಲ್ಲಿಗೆ ತನಿಖೆ ಇನ್ನೂ ಕೂಡ ತನಿಖೆಯ ಭಾಗವಾಗಿ ಸತ್ಯಗಳ ಆಚೆ ಬರೋದು ಸಾಕಷ್ಟು ಬಾಕಿ ಇದೆ ಅಂತ ಹೇಳಿ ಹಿಂಗ ಅರ್ಥೈಸ್ಕೊಳ್ಬಹುದಾ ಇದನ್ನ? ನಾನು ನನ್ನ ಡಿಬೇಟ್ ಮಾಡೋದಕ್ಕೂ ಮೊದಲು ಅವರು ಚಂದ್ರಶೇಖರ್ ಅವರು ಬಿಜೆಪಿ ವಕ್ತಾರರು ಒಂದು ಮಾತಾಡಿದ್ರು. ಅವರು ಬಿಜೆಪಿನ ಡಿಫೆಂಡ್ ಮಾಡ್ಕೊಂಡು ಒಂದೆರಡು ಮಾತಾಡಿದ್ರು. ಏನಂದ್ರೆ ತೇಜಸ್ವಿ ಗೌಡ ಆಮೇಲೆ ಧನಂಜಯ್ ಅವ್ರನ್ನ ಇವ್ರ ಮೇಲೆಲ್ಲ ಕಂಪ್ಲೇಂಟ್ ಆಗಿತ್ತು, ಅವ್ರಗಳ ಮೇಲೆ ಯಾವುದೇ ತರ ಆಕ್ಷನ್ ತಗೊಂಡಿಲ್ಲ, FIR ಮಾಡಿಲ್ಲ, ಹಾಗೆ ಹೀಗೆ ಏನತ್ತರ ಅಥವಾ ಯಾವುದೇ ಇದು ಅಂತ ನನ್ನ ಪ್ರಕಾರ ನಾನು ಅದನ್ನ ವಿರೋಧ ವ್ಯಕ್ತಪಡಿಸ್ತೀನಿ. ಯಾಕೆಂದ್ರೆ ವಕೀಲರ ಪಾತ್ರ ಏನಿರಲ್ಲ. ಕೊಲೆ ಮಾಡಿದವ್ರಿಗೂ ವಕೀಲರು ಇರ್ತಾರೆ, ಕೊಲೆ ಮಾಡಿಸ್ಕೊಂಡ ಕುಟುಂಬಕ್ಕೂ ವಕೀಲರು ಇರ್ತಾರೆ. ಸೊ ಮುಖ್ಯವಾಗಿ ಆ ಮಾತನ್ನ ಅವರು ಹಿಂದೆ ಬಿಜೆಪಿ ಅವ್ರು ಹೇಳಿದ ಅದೇ ಮಾತೆ ಒಂದು ಪ್ರಕರಣ, ಅದರ ಜೊತೆಯಲ್ಲೇ ತೇಜಸ್ ಗೌಡ ಅನ್ನೋರು ಈ ಪ್ರಕರಣದಲ್ಲಿ ಮನಿ ಮ್ಯಾಟರ್ ಇದೆ, ಬೇರೆ ಬೇರೆ ದೇಶದಿಂದ ಫಂಡಿಂಗ್ ಆಗಿರಬಹುದು, ಇದ್ರ ಬಗ್ಗೆ ನೀವು ತನಿಖೆ ಮಾಡಿ ಅಂತ ಹೇಳಿ ಒಂದು ಅದೇ ಅವ್ರ ಮೇಲೆ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರು. ಸೊ ವಕೀಲರ ಮೇಲೆಲ್ಲ ಆಕ್ಷನ್ ತಗೊಳ್ಳೋಂಥದ್ದು ಬರೋದಿಲ್ಲ. ಆಮೇಲೆ ಅಲ್ಲಲ್ಲ ಸರ್, ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ. ವಕೀಲರ ಪರವಾಗಿ, ವಕೀಲರ ವಿರುದ್ಧವಾಗಿ ಅವ್ರು ಮಾತಾಡೋದು ಬೇಡ ಅಂತ ಮೊದಲು ಹೇಳ್ತೀನಿ. ಯಾಕಂದ್ರೆ ನನಗೆ ವಕೀಲರು ಪಾತ್ರ ಇರೋದೇ ಸಮಾಜ, ಅವ್ರು ಪ್ರೊಫೆಷನ್ ಮಾಡ್ತಾ ಇರ್ತಾರೆ, ಅದ್ರ ಪರವಾಗಿ ಮಾತಾಡೋದು ಬೇಡ. ಅವ್ರು ಬಿಜೆಪಿ ಪಕ್ಷದ ಪರವಾಗಿ ಮಾತಾಡ್ಲಿ, ಮೊದಲನೇದು. ಎರಡನೇದು, ನನ್ಗೆ ಈ ಪ್ರಕರಣದಲ್ಲಿ ಏನು ಒಂದು ವರದಿಯನ್ನು ಸಲ್ಲಿಸಿದ್ದಾರೆ SIT ಅವರು, ಈವನ್ ಐ ಆಮ್ ಆಲ್ಸೋ ನಾಟ್ ಹ್ಯಾಪಿ. ಆಮೇಲೆ ಯಾವ ಪಕ್ಷಗಳಲ್ಲೂ ಏನು ಎಲ್ಲ ಯಾರೇನು ಸಾಚ ಏನಿಲ್ಲ, ಅದು ಬಿಜೆಪಿ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, ಮತ್ತೊಂದು ಪಕ್ಷ ಆಗ್ಬೋದು, ಎಲ್ಲರೂ ಕಳ್ರೆ ಅದ್ರಲ್ಲಿ ಕಡಿಮೆ ಕಳ್ಳರನ್ನು ಹುಡುಕ್ಬೇಕು ಇವತ್ತು. ಆಯ್ತಾ? ಅವರವರು ಅವರ ಸ್ವಾರ್ಥಕ್ಕೋಸ್ಕರ, ಅವರವ್ರ ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಧರ್ಮಸ್ಥಳನ ಒಬ್ರು ತುಳಿಯಕ್ ನೋಡಿದ್ರು, ಇನ್ನೊಂದು ಧರ್ಮಸ್ಥಳನ ಹಿಡ್ಕೊಂಡು ಒಬ್ರು ಮೇಲೆ ಕೆತ್ತಳದ್ ನೋಡಿದ್ರು ವಿನಃ ಧರ್ಮಸ್ಥಳದ ಮೇಲೆ ಭಕ್ತಿಯಿಂದ ಯಾರೇನು ಹೋಗಿಲ್ಲ. ಒಂದಷ್ಟು ಜನ ಧರ್ಮಸ್ಥಳಕ್ಕೆ ಅಂತಿದ್ ಕಳಂಕ ತೊಳೆದು ಬಿಡ್ತೀವಿ ನಾವು ಅಂತ ಹೋದ್ರು, ಇನ್ನೊಂದಷ್ಟು ಜನ ಧರ್ಮಸ್ಥಳ ಕಳಂಕ ತರ್ತೀವಿ ಅಂತ. ಈ ತರ ಅವ್ರವ್ರ ಸ್ವಾರ್ಥಕ್ಕೆ ಅವರ ರಾಜಕಾರಣಿಗಳಿರೋದು. ರಾಜಕಾರಣಿಗಳಲ್ಲಿ ಮುಕ್ಕಾಲು ಆಲ್ಮೋಸ್ಟ್ ಎಲ್ಲ ಭ್ರಷ್ಟಾಚಾರಗಳೇ ತುಂಬಿಕೊಂಡಿದ್ದಾರೆ ವಿನಃ ಸಮಾಜಕ್ಕೆ ಅಥವಾ ಧರ್ಮಕ್ಕೆ ಒಳ್ಳೇದಾಗ್ಲಿತ್ತಿರೋಲ್ಲ. ಅದರಲ್ಲಿ ಈ ತನಿಖೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳೋದೇ ಆದ್ರೆ, ನಾನು ಬಹಳ ಮುಖ್ಯವಾಗಿ ನೋಡಿ, ಇವತ್ತು 6 ಜನದ ವಿರುದ್ಧವಾಗಿ ಇವತ್ತು ಅವರು ಅವ್ರ ಮೇಲೆ ಒಂದು ಆಪಾದನೆಯನ್ನು ಹೊರಿಸಿ A1, A2, A3 ಅಂತ ಮಾಡಿದ್ದಾರೆ. ಈವನ್ ನಾನು ಐ ಆಮ್ ನಾಟ್ ಹ್ಯಾಪಿ, ಬಿಕಾಸ್ ಇದ್ರಲ್ಲಿ ಹಲವಾರು ಜನ ಯೂಟ್ಯೂಬರ್ಸ್ ಇದ್ರು. ಸಮಾಜವನ್ನ ಸರಿಯಾಗಿ ದಾರಿಗೆ ತಗೊಂಡೋಗ್ದೆ. ಸಾಮಾಜಿಕವಾದ ಬದ್ಧತೆ, ಒಬ್ಬ ವಕೀಲನಾಗಿ ನಾನು ನ್ಯಾಯಾಲಯದಲ್ಲಿ ನ್ಯಾಯವನ್ನ ಮಂಡನೆ ಮಾಡೋದು ಎಷ್ಟು ಮುಖ್ಯನೋ, ಸಮಾಜದಲ್ಲಿ ಸಾಮಾಜಿಕವಾದ ಜವಾಬ್ದಾರಿಗಳು ಇರುತ್ತದೆ. ಅದೇ ರೀತಿ ಮಾಧ್ಯಮಗಳಲ್ಲಿ, ಅದು ವೆದರ್ ಯೂಟ್ಯೂಬ್ ಆಗ್ಬೋದು, ಅದು ಸ್ಯಾಟಲೈಟ್ ಚಾನಲ್ ಆಗ್ಬೋದು. ಯಾಕಂದ್ರೆ ಜನಗಳಿಗೆ ನಾವು ತಲುಪುವಂತದ್ದು. ಇವತ್ತು ಅವ್ರನ್ನ ಕರೆದು ವಿಚಾರಣೆ ಮಾಡಿದ್ರಲ್ಲ, ಯಾಕೆ ಅವರ ವಿರುದ್ಧವಾಗಿ ತಾವು ಯಾವುದೇ ತರ ಚಾರ್ಜ್ ಶೀಟ್, ಒಂದು ರಿಪೋರ್ಟ್ ನ ಸಲ್ಲಿಸಿಲ್ಲ, ಅಥವಾ ಅವ್ರನ್ನು ಕರೆದು ವಿಚಾರಣೆ ಮಾಡಿದ್ರು, ಅಥವಾ ಮೇ ಬಿ ಅವ್ರ ಫೈನಲ್ ರಿಪೋರ್ಟ್ ಹಾಕ್ಬೇಕಾದ್ರೆ ಅವ್ರ ವಿರುದ್ಧವಾಗೂ ಹಾಕಬಹುದೇನೋ, ಅದು ನನಗೆ ಗೊತ್ತಿಲ್ಲ. ಆದ್ರೆ ಈ ಷಡ್ಯಂತ್ರಗಳು ಮಾಡಿದಂತ ಈ ವ್ಯಕ್ತಿಗಳ ವಿರುದ್ಧವಾಗಿ ಏನು ಇವತ್ತು ಈ ಪ್ರೆಸೆಂಟ್ ಸಿಚುವೇಶನ್ಗೆ 6 ಜನದ ವಿರುದ್ಧವಾಗಿ ಹಾಕಿದ್ದಾರೆ ಅಂತ ಏನು ಬಂದಿದೆ ರಿಪೋರ್ಟ್, ಅದನ್ನ ಸ್ವಾಗತಿಸ್ತೀನಿ. ಆದ್ರೆ ಅಟ್ ದ ಸೇಮ್ ಟೈಮ್ ಇವ್ರು ಏನಂದ್ರೆ ಎಷ್ಟೇ ಹೊಡೆದಂಗೆಲ್ಲ ರಕ್ತ ಬೀಜ ಸುಂತಾರೆ, ಇವರು ಹೊಡೆದಂಗೆಲ್ಲ ಎದ್ದೆದ್ದು ಬರ್ತಾರೆ ಅಂತ ಒಂದು ಕ್ಯಾರೆಕ್ಟರ್ ಸಂಬಂಧಪಟ್ಟಂತವ್ರು. ಇಂಥವ್ರು ಸಮಾಜಕ್ಕೆ ಒಂದು ಮಾರಕವಾದ ವ್ಯಕ್ತಿ. ಬಹಳ ಇಂಪಾರ್ಟೆಂಟ್ ಆಗಿ ನನಗೊಂದು ಬಹಳ ನೋವಿನ ಸಂಗತಿ ಏನಂದ್ರೆ, ಬರೀ ಮೇಲ್ನೋಟಕ್ಕೆ ಈ ಮಾಧ್ಯಮಗಳಲ್ಲಿ, ಅದರಲ್ಲೂ ಬಹಳ ಮುಖ್ಯವಾಗಿ ತಮ್ಮ ಮಾಧ್ಯಮದಲ್ಲೇ ಎಷ್ಟು ಸತ್ಯನ ಎತ್ತಿಡಿಬೇಕಾದ್ರೆ ತೋರಿಸಿದಂತ ಒಂದಷ್ಟು ಹೆಸರುಗಳೇನಿತ್ತು, ಅವ್ರಗಳ ವಿರುದ್ಧವಾಗಿ ಅಷ್ಟೇ ರಿಪೋರ್ಟ್ ಇದೆ. ಆದ್ರೆ ಕಾನ್ಸ್ಪಿರಸಿ ಮಾಡಿದವ್ರು ಯಾರು, ಇದ್ರ ವಿರುದ್ಧವಾಗಿ ಇವರಿಗೆಲ್ಲ ಸಪೋರ್ಟ್ ಮಾಡಿದವ್ರು ಯಾರು, ಫಂಡ್ ಎಲ್ಲಿಂದ ಬಂತು, ಇವ್ರಿಗೆ ಈ ಒಂದು ಕಾನ್ಸ್ಪಿರಸಿ ಹಿಂದೆಗಡೆ ಯಾರ್ಯಾರೆಲ್ಲ ಇದ್ದಾರೆ, ಅವರ ವಿರುದ್ಧವಾಗಿ ಏನ್ ತನಿಖೆ ಮಾಡಿದ್ರು, ಅದು ಯಾರನ್ನು ಕೂಡ ತೋರಿಸಿಲ್ಲ. ಇವತ್ತು ಯಾರು ಕಾನ್ಸ್ಪಿರಸಿ ಮಾಡಿದ್ರು, ಇವತ್ತು ಇವ್ರನ್ನ ಬಿಡ್ತಾರೆ, ನೆಕ್ಸ್ಟ್ ಇನ್ನೊಂದು 10 ಜನ ಹಿಡ್ಕೊಂಡು ಅವ್ರ ಮುಖಾಂತರ ಈ ತರ ಷಡ್ಯಂತ್ರಗಳು ಮಾಡ್ತಾರೆ. ಸೊ ಹಾಗಾಗಿ ನನ್ಗೆ ಅನ್ಸುತ್ತ ಪ್ರಕಾರ SIT ಅವರು ಇನ್ನೂ ಸ್ಟ್ರಾಂಗ್ ಆಗಿ ತನಿಖೆ ಮಾಡಬಾರ್ದು. ಮುಂದೊಂದು ದಿವಸ ಎಗೇನ್ ತಿರ್ಗಾ ಜನಗಳ ಭಾವನೆಯಲ್ಲಿ ಧರ್ಮದ ವಿಚಾರವಾಗಿ ಅವ್ರು ತಿರ್ಗಾ ಬರೋದಿಲ್ಲ ಅಂತ ಅಲ್ಲ. ಹೀಗಾಗಿ ಸರಿಯಾದ ತನಿಖೆ ಇನ್ನೂ ಆಗಿಲ್ಲ, ಆಗಬೇಕು ಅನ್ನೋದು. ಒಂದೇ ನಿಮಿಷ ಸರ್, ನೀವು ಧರ್ಮದ ವಿಚಾರ ಪ್ರಸ್ತಾಪ ಮಾಡಿದ್ರೆ ನಮ್ಮ ಜೊತೆಯಲ್ಲಿ ಬಜರಂಗ ದಳದ ಮುಖಂಡರಾದ ಭಾಸ್ಕರನ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಟೆಂಪಲ್ ಟಾರ್ಗೆಟ್ ಆಗ್ತಿದೆಯಾ ಅನ್ನೋ ಪ್ರಶ್ನೆಯನ್ನ ಡೇ 1 ಇಂದ ರಿಪಬ್ಲಿಕ್ ಕನ್ನಡ ಯಾವುದೇ ಮುಲಾಜಿಲ್ಲದೆ ಸ್ಟ್ರೇಟ್ ಟು ಸ್ಟ್ರೇಟ್ ಕೇಳ್ತಾ ಬಂದಿದೆ. ಇವತ್ತು ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು ಮಾತನಾಡುವಾಗ ಹೇಳ್ತಾರೆ, ನೋಡಿ ದೊಡ್ಡ ದೊಡ್ಡ ದೇವಸ್ಥಾನ, ಧರ್ಮಸ್ಥಳದಂತಹ ದೊಡ್ಡ ದೇವಸ್ಥಾನವನ್ನೇ ಹಿಂಗೆ ಟಾರ್ಗೆಟ್ ಮಾಡ್ಕೊಳ್ತಾರೆ ಅಂದ್ರೆ ಊರು ಹಳ್ಳಿಗಳಲ್ಲಿರ್ತಕ್ಕಂಥ ಚಿಕ್ಕ ಪುಟ್ಟ ಗುಡಿಗಳ ಕತೆ ಏನಾಗಬಹುದು. ಹೀಗಾಗಿ ಇಂಥದ್ದೊಂದು ಕ್ರಿಮಿಗಳನ್ನ ಬುಡ ಸಮೇತ ಕಿತ್ತು ಬಿಸಾಕುವ ಅವಶ್ಯಕತೆ ಇದೆ ಅನ್ನೋ ರೀತಿಯ ಮಾತುಗಳು. ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ನಾನು ಆಕ್ಚುಲಿ ವಿಶ್ವ ಹಿಂದೂ ಪರಿಷತ್ತಿನ
ಜವಾಬ್ದಾರಿಯಲ್ಲಿ ಇದ್ದೇನೆ. ಬಜರಂಗದಲ್ಲೂ ಇನ್ನೂ ಮೇಲ್ಪಟ್ಟದ್ದು. Yes, sir. ಆದ್ರಿಂದ ನೀವು ಹೇಳುವ ಪ್ರಶ್ನೆಗೆ ಒಂದೇನಂತ ಹೇಳಿದ್ರೆ, ಯಾವುದೇ ದೇವಸ್ಥಾನ ಆಗ್ಲಿ, ಇವತ್ತು ತಿರುಪತಿ ಇರ್ಬೋದು, ಶಬರಿಮಲೆ ಇರ್ಬೋದು, ನಿಮ್ಗೆ ಗೊತ್ತಿರ್ಬೋದು ಯಾರ್ಯಾರು ಷಡ್ಯಂತರ ಮಾಡಿದಾರ, ಅದಕ್ಕೆ ಬೇಕಾದಂತ ವ್ಯವಸ್ಥೆ ಆಗಿದೆ. ಆದ್ರೆ ಒಂದೇನ್ ಹೇಳ್ತೇನೆ, ಇಂಥ ಒಂದು ಷಡ್ಯಂತರಕ್ಕೆ ಯಾವುದೇ ದೇವಸ್ಥಾನವನ್ನು ಇವತ್ತಿನವರೆಗೆ ಮುಟ್ಲಿಕ್ಕಾಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ವಿಶ್ವ ಹಿಂದೂ ಪರಿಷತ್ತು ಅವತ್ತಿನಿಂದ ಯಾವ ನಾವು 60-70 ವರ್ಷಗಳಿಂದ ವಿಶ್ವ ಹಿಂದೂ ಪರಿಷತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಆಗಲಿ, ಅಲ್ಲ ಮಠ ಮಂದಿರಗಳಾಗ್ಲಿ, ಅಲ್ಲ ಯಾವುದೇ ವಿಚಾರದಲ್ಲಿ ಇವತ್ತು ಕೂಡ ಬಿಡ್ಲಿಲ್ಲ. ಯಾಕೆಂತ ಹೇಳಿದ್ರೆ, ನಮ್ಮ ಉಡುಪಿಯ ಪೇಜಾವರ ಸ್ವಾಮಿಗಳು ಬೇಕಾದಷ್ಟು ಅವರ ಒಟ್ಟಿಗೆ ನಾವು ಹೋರಾಟ ಮಾಡಿದವರು. ಅವರು ಬೇಕಾದಷ್ಟು ಹೋರಾಟದಲ್ಲಿ ಭಾಗಿಯಾಗಿ ಪೇಜಾವರ ಶ್ರೀಗಳು ತಂದಂತ ಉತ್ತರ ಇವಾಗ್ಲೂ ಇದೆ. ಅವರ ಚಿಕ್ಕ ಸ್ವಾಮೀಜಿಗಳ ಹತ್ರ ಇದೆ, ನಮ್ಮ ಸುಬ್ರಹ್ಮಣ್ಯ ಮಠದ ಸ್ವಾಮೀಜಿಗಳ ಹತ್ರ, ಎಲ್ಲಾ ಸ್ವಾಮೀಜಿಗಳ ಹತ್ರ ಎಲ್ಲಾ ವಿಚಾರ ಇದೆ. ಯಾವುದೇ ಷಡ್ಯಂತರ ಮಾಡಲಿಕ್ಕೆ ಇದರಲ್ಲಿ ನಮ್ಮ ಕ್ಷೇತ್ರವನ್ನಲ್ಲ, ಇಡೀ ನಮ್ಮ ಭಾರತ ದೇಶದಲ್ಲಿ ಯಾವುದೇ ಮಠ ಮಂದಿರ ಇರಲಿ, ಅದರ ಬಗ್ಗೆ ಷಡ್ಯಂತರ ಮಾಡಲಿಕ್ಕೆ ಬಂದ್ರೆ ಅದಕ್ಕೆ ವಿಶ್ವ ಹಿಂದೂ ಪರಿಷತ್ ಬಿಡುವುದಿಲ್ಲ, ಇದನ್ನು ಮಾಡ್ಲಿಕ್ಕೂ ಆಗುದಿಲ್ಲ. ಈ ಧರ್ಮಸ್ಥಳದ ವಿಚಾರದಲ್ಲಿ ಪರ್ಟಿಕ್ಯುಲರ್ಲಿ ಧರ್ಮಸ್ಥಳದ ವಿಚಾರದಲ್ಲಿ ಟಾರ್ಗೆಟ್ ಆಗಿದ್ದು ಮಂದಿರವೋ ಅಥವಾ ವೀರೇಂದ್ರ ಹೆಗಡೆ ಅವರು ವಿಚಾರಣೆ ಮಾಡಿಕೊಂಡು ಹೋಗ್ಲಿ. ಅವರು ಯಾರೇ ಆಗ್ಲಿ, ಮಹೇಶ್ ಇರ್ಲಿ, ಅಲ್ಲ ಮಟ್ಟಣ್ಣ ಇರ್ಲಿ, ಅಲ್ಲ ಯಾರೇ ಇರ್ಲಿ, ನೋಡಿ ಅವರಿಗೆ ಬೇಕಾದದ್ದು ಇವತ್ತಲ್ಲ, 13 ವರ್ಷದ ಮೊದಲೇ ಇದೇ ಮಹೇಶ್ ಶೆಟ್ಟಿ ಅವರು TV9 ಅಲ್ಲಿ ಇದರಲ್ಲಿ ಮಾತಾಡುವಾಗ ಆವಾಗಲೇ ಟಾರ್ಗೆಟ್ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ವೀರೇಂದ್ರ ಹೆಗಡೆಯವರನ್ನು ಮುಚ್ಚಿಸಿದ್ರೆ ಅದರ ಒಳಗಡೆ ಹೋದ್ರೆ ಎಲ್ಲ ಜವಾಬ್ದಾರಿಗಳು ನಮಗೆ ಸಿಗಬಹುದು ಅನ್ನುವಂತ ವಿಚಾರ. ನಾನು ಒಂದ್ ಹೇಳ್ತೇನೆ, ಪೂಜ್ಯರನ್ನು ಮುಟ್ಲಿಕ್ಕೆ ಬಿಡಿ, ಧರ್ಮಸ್ಥಳದ ಒಳಗೆ ಬರ್ಲಿಕ್ಕೆ ಅವರಿಗೆ ತಾಕತ್ತಿಲ್ಲ. ಯಾಕೆಂತ ಹೇಳಿದ್ರೆ, ಕ್ಷೇತ್ರದ ಆ ರಕ್ಷಣೆ, ಅವರು ಮಾಡುವಂತ ಆ ಪೂಜಾ ಪುರಸ್ಕಾರಗಳು ಅಷ್ಟು ಚೆನ್ನಾಗಿದೆ. ಅಲ್ಲಿ ಮಾಡುವಂತ ದಾನ ಧರ್ಮ ಇರ್ಬೋದು, ಅದು ಎಲ್ಲವೂ ಬಾಹುಬಲಿ ಬೆಟ್ಟದವರೆಗೂ ಬಂತು ಜೆಸಿಬಿ, ಧರ್ಮಸ್ಥಳದ ಮುಖ್ಯ ರಸ್ತೆಗಳಿಗೆ ಬಂತು ಜೆಸಿಬಿ, ಗೊತ್ತಿರಬಹುದು ಮೇಡಮ್. ಧರ್ಮಸ್ಥಳದ ಗ್ರಾಮಸ್ಥರೇ ಪರವಾಗಿ ನಿಲ್ಲಿಲ್ಲ ಅನ್ನೋ ಆರೋಪವನ್ನು ಕೂಡ ಇವರೆಲ್ಲ ಮಾಡಿದ್ರು. ಹೌದೌದು ನೋಡಿ ನಾವು ನಿಲ್ಲಿಲ್ಲ ಅಂತ ಹೇಳುವಂತ ವಿಚಾರ ಬೇರೆ. ಆದ್ರೆ ಏನಂತ ಹೇಳಿದ್ರೆ, ನಾವು ಇವಾಗಲೂ ನಿಂತಿದ್ದೇವೆ. ಯಾಕೆ ಅಂತ ಹೇಳಿದ್ರೆ, ಪೂಜ್ಯರು ಯಾವಾಗ್ಲೂ ಹೇಳ್ತಿದ್ರು. ಯಾಕೆ ಅಂತ ಹೇಳಿದ್ರೆ, ಅವರು ಮಾತಾಡ್ತಿದ್ರೆ ವಿಚಾರಣೆ ಮಾಡುವ ದೇವರಿದ್ದಾರೆ, ವಿಚಾರಣೆ ಮಾಡುವಂತ ಪೊಲೀಸ್ಗಳಿದ್ದಾರೆ. ಅದಕ್ಕೆ ಯಾರು ಬಂದ್ರು ಕೂಡ ಅದು ವಿಚಾರಣೆ ಒಂದು ಸಲ ಆಗಿದೆ, ಇನ್ನೊಂದ್ಸಲ ಬುರುಡೆಯ ಕೇಸಿಗೆ ಬೇರೆ SIT ಅನ್ನು ನೇಮಕ ಮಾಡಿದ್ದಾರೆ. ಆದ್ರಿಂದ ನೋಡಿ, ಅವರು ಬಾಹುಬಲಿಯ ಬೆಟ್ಟದವರೆಗೆ ಬಂದಿದ್ದು ಅವರಿಗೆ ಆತಂಕ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ಅಣ್ಣಪ್ಪ ಸ್ವಾಮಿಯ ಮೆಟ್ಟಲನ್ನು ದಾಟಿದ ಕೂಡಲೇ ಅವರಿಗೆ ಏನೆಲ್ಲ ಆಗುವಂತದ್ದು ವಿಚಾರಗಳು, ಅವರು ಮಾಡಿದಂತ ಎಷ್ಟು ಗುಂಡಿಗಳನ್ನೆಲ್ಲ ತೋಡಿದ್ದಾರೆ. ಯಾವ್ದು ಸಿಕ್ಕಿದೆ ಮೇಡಮ್? ಯಾವ್ದು ಸಿಗ್ಲಿಲ್ಲ. ದಿನೇಶ್ ಗಾಣಿಗ ಅವರು ಕೇಳಿಪಟ್ಟು ಇವಾಗ ಕೊಡ್ತಾರೆ. ದಿನೇಶ್ ಗಾಣಿಗ ಅವರೇ ಎಲ್ಲೋಯ್ತು ವಿಠ್ಠಲಗೌಡ ಅವರು? ಅಲ್ಲಲ್ಲ, ಒಂದೇ ನಿಮಿಷ ಭಾಸ್ಕರನ್ ಸರ್, ಒಂದೇ ನಿಮಿಷ. ನಮ್ಮ ಜೊತೆಯಲ್ಲಿ ದಿನೇಶ್ ಗಾಣಿಗ ಅವರಿದ್ದಾರೆ. ದಿನೇಶ್ ಗಾಣಿಗ ಅವರೇ, ಕುರುಕ್ಷೇತ್ರದ ರೀತಿಯಲ್ಲಿ ಗಾಣಿಗ ಸರ್, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳೋಷ್ಟು ತಾಳ್ಮೆ ಉಳಿಲಿಲ್ವಾ ಸರ್? ನನಗೆ ಗೊತ್ತಿದೆ ನಿಮ್ ತಾಳ್ಮೆ ಕಳೆದು ಹೋಗಿದೆ ಅಂತ ಹೇಳಿ, ಬಟ್ ಪ್ರಶ್ನೆ ಪೂರ್ತಿ ಆಗೋಷ್ಟು ತಾಳ್ಮೆ ಇಲ್ವಾ? ನಾನು ಪ್ರಶ್ನೆ ಕೇಳಿಲ್ಲ ಇನ್ನು. ಕೇಳಿಸ್ಕೊಂಬಿಡಿ ಪ್ರಶ್ನೆಯನ್ನ. ಎಲ್ಲಿ ವಿಠ್ಠಲಗೌಡ ಅವರು ಕಣ್ಣಾರೆ ಕಂಡಂತಹ ರಾಶಿ ಹೆಣಗಳು, ಎಲ್ಲಿ ಕುರುಕ್ಷೇತ್ರ ಮಾದರಿಯ ಹೆಣಗಳು, SIT ಅಧಿಕಾರಿಗಳು ಯಾಕೆ ಇದನ್ನ ಪರಿಗಣಿಸಲಿಲ್ಲ? ಕೇಳಬೇಕಲ್ಲ ಮತ್ತೆ ಪ್ರಶ್ನೆ, ಯಾಕೆ ಕೇಳ್ತಿಲ್ಲ? ಲೆಕ್ಕ ಇಲ್ವಾ? 7 ಬೋರ್ಡ್ ಸಿಕ್ಕಿದಂತ SIT ಅವರೇ ಕೊಟ್ಟಿದ್ದಾರಲ್ಲ, ನಿಮ್ಗೆ ಅದು ಲೆಕ್ಕ ಅಲ್ವಾ? 7 ಬೋರ್ಡ್ ಅನ್ನೋದು ನಿಮ್ಗೆ ಅದು ಸತ್ಯದ್ದೇ ಅಲ್ವಾ? ಅದು 7 ಬೋರ್ಡ್ ಅಲ್ಲ ಅದು ನಿಮ್ಗೆ. 7 ಬೋರ್ಡ್ ಸತ್ಯ ಆಗಿದ್ರೆ ಇವತ್ತು 6 ಜನ ಪಟ್ಟಿಯಲ್ಲಿ ತಿಮರೋಡಿ, ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಹೆಸರು ಯಾಕೆ ಇರ್ತಿತ್ತು? ಮಟ್ಟಣ್ಣ ಹೆಸರು ಯಾಕೆ ಇರ್ತಿತ್ತು? ವಿಠ್ಠಲಗೌಡ ಅವರ ಹೆಸರು ಯಾಕೆ ಇರ್ತಿತ್ತು? ದಿನೇಶ್ ಅವರೇ, ವಿಠ್ಠಲಗೌಡ ಅವರ ಹೆಸರು ಯಾಕೆ ಇರ್ತಿತ್ತು? ಎಲ್ಲರ ಹೆಸರು ಬರ್ತದೆ. ನಾಳೆ ನಾವು ಮಾತಾಡಿದ್ರೆ ನಮ್ಮ ಹೆಸರನ್ನು ಸೇರ್ತಾರೆ. SIT ಅವರೇ ದಿನೇಶ್, ಈಗ SITಗೂ ಏನು ಎಲ್ಲ ಸಿಗ್ತಾ ಇತ್ತು, 100 ಹೆಣಗಳಾಯ್ತು ಅಂತ ಹೇಳಿ ಎಲ್ಲ ಇದು ನಡೀತಾ ಇತ್ತು ಅಂದ್ಮೇಲೆ ನಿಮ್ಮವ್ರು ಯಾಕೆ ಮತ್ತೆ ತಿಮ್ರೋಡಿ ಅವರೆಲ್ಲ ಹೋಗಿ ಕೇಸ್ ವಾಪಸ್ ತಗೊಳಕೋರು ಹೈಕೋರ್ಟ್ಗೆ?
ನಾವು ಕೊಟ್ಟಿರೋ ಕೇಸನ್ನು ವಾಪಸ್ ತಗೊಂತೀವಿ ಅಂತ ಯಾಕೆ ಸ್ವಾಮಿ ಹೋದ್ರು? ಕೊಟ್ಟಿರೋ ಕೇಸನ್ನು ವಾಪಸ್ ತಗೊಳಕ್ ಹೋಗಿಲ್ಲ. ನೀವು ಕರೆಕ್ಟ್ ಆಗಿ ನೋಡಿ, ಅವ್ರ ಹತ್ರ ಕಾಪಿ ಇದೆಯಲ್ಲ ನಿಮ್ಮ ಏನಕ್ಕೆ ಹೋಗಿದ್ರು ಹೈಕೋರ್ಟ್ಗೆ? ಯಾವ್ದನ್ನು ವಾಪಸ್ ತಗೊಳಕ್ ಹೋಗಿದ್ದಾರೆ ಕೇಳಿ. ಯಾವ್ದಕ್ಕೆ ಹೋಗಿದ್ರು? 39/2025 ಕೇಸನ್ನ ಹಾ. ಅಪ್ಲಿಕೇಶನ್ ಹಾಕಿದಾಗ ಅದನ್ನ ಸ್ಟೇ ಕೊಟ್ಟಿತ್ತು. ಆ ಕೇಸನ್ನು ವಾಪಸ್ ತಗೊಂಡಿದ್ದಾರೆ. ಸ್ಟೇ ಬೇಡ ನಮ್ಗೆ, ಎಷ್ಟೇ ತನಿಖೆ ಹಸಿ ಆಗ್ಲಿ ಸುಳ್ಳು ಅಂತ. ಹೇಳ್ತೀರಾ ಚಾನಲ್ ಅಲ್ಲೇ ಕುತ್ಕೊಂಡು? ಹಸಿ ಸುಳ್ಳು ಹೇಳ್ತೀರಲ್ರಿ ಎದುರುಗಡೆನೆ. ಯಾವ ಕೇಸ್ ವಾಪಸ್ ತಗೊಳಕ್ ಹೋಗಿದ್ದವರು? ಅಪ್ಲಿಕೇಶನ್ ತೋರಿಸಿ, ವಾಪಸ್ ತಗೊಳಕ್ ಹೋಗಿರೋ ಅಪ್ಲಿಕೇಶನ್ ತೋರಿಸಿ ಸ್ವಾಮಿ. ನೀವು ಕಂಪ್ಲೀಟ್ ಡಾಕ್ಯುಮೆಂಟ್ ಇಟ್ಕೊಂಡ ಕೂತಿರೋದ್ರು, ಎಲ್ಲಾ ಡಾಕ್ಯುಮೆಂಟ್ಗಳು ಇಲ್ಲೇ ಇಟ್ಕೊಂಡು ಕೂತಿದ್ದೀವಿ. ಒಂದು ಮಾಧ್ಯಮದ ಮುಂದೆ ಹೇಳ್ಬೇಕಾದ್ರೆ ಸತ್ಯ ಆದ್ರೂ ಹಾ, ಹೇಳಿ. ಸತ್ಯನಾದ್ರೂ ಹೇಳಿ. ಸತ್ಯ ಆದ್ರೂ ಹೇಳಿ. ಇಲ್ಲಿ ಬಂದು 7 ಬುರ್ಡೆ ಸಿಕ್ತು ಅಂತೀರಾ, ಹೆಂಗಸರುಗಳನ್ನ ಒಂಥರ ಅತ್ಯಾಚಾರ ಮಾಡಿ ಗೊತ್ತಿದ್ರು ಅಂತೀರಾ, ಯಾವ್ದನ್ನ ಹೆಂಗಸರು ಸಿಗ್ತಾ ಹೋಗ್ಲಿ, ಬರೀ ಸುಳ್ಳು ಹೇಳ್ತೀರಾ, ಬಾಯಿ ಬಿಟ್ರೆ ಸುಳ್ಳು. ನಿಮ್ಗೇನ್ ಗೊತ್ತಾ, ಹೋರಾಟವೇ ಸುಳ್ಳಿನ ಕೋಟೆ ಮೇಲೆ ಕಟ್ಕೊಂಡಿದ್ದೀರಾ ನೀವೆಲ್ಲ. ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರನ್ನ ಧರ್ಮಸ್ಥಳನ ಟಾರ್ಗೆಟ್ ಮಾಡೋದೇ ಕೆಲಸ. ಕ್ಷಮೆ ಇರ್ಲಿ, ಬಹುಶಃ ಅಣ್ಣಪ್ಪ ಸ್ವಾಮಿಗೆ ದಿನೇಶ್ ಅವ್ರ ವಾಯ್ಸ್ ಕೂಡ ಸರಿಯಾಗಿ ಕೇಳಿಸೋದು ಇಷ್ಟ ಇಲ್ವೇನೋ. ಅವ್ರ ವಾಯ್ಸ್ ಸರಿಯಾಗಿ ತಲುಪ್ತಿಲ್ಲ. ದಿನೇಶ್ ಅವ್ರ ವಾಯ್ಸ್ ಕರೆಕ್ಟ್ ಆಗ್ಲಿ. ದಿನೇಶ್ ಅವರೇ, ನಿಮ್ ವಾಯ್ಸ್ ನಮಗೆ ಸರಿಯಾಗಿ ತಲುಪ್ತಿಲ್ಲ, ಅದು ಸರಿ ಹೋಗ್ಲಿ. ಅಷ್ಟೊತ್ತಿಗೆ